ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಜನನಿ ಜನ್ಮ ಸೌಖ್ಯಾನಾಂ ವರ್ಧನೆ ಕುಲ ಸಂಪದಾಂ ಪದವೇ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನೋಡಿ, ಮನುಷ್ಯ ಹುಟ್ಟಿದ ತಕ್ಷಣದಲ್ಲಿ ಜಾತಕವನ್ನು ಮಾಡುವಂತಹ ಒಂದು ಪದ್ಧತಿ ಹಿಂದೆಲ್ಲ ಇತ್ತು. ಹಿಂದೆಲ್ಲ ರಾಜ ಮಹಾರಾಜರ ಕಾಲದಲ್ಲಿ ರಾಜ ಜ್ಯೋತಿಷಿಗಳು ಅಂತ ಇರ್ತಿದ್ರು. ಒಳಗೆ ಸೂತಿಕಾಗ್ರಹದಲ್ಲಿ ಮಗು ಜನನ ಆದ ತಕ್ಷಣದಲ್ಲಿ ಜಾತಕವನ್ನು ಬರೆದು ಆ ಜಾತಕದ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ಅಲ್ಲಿ ರಾಜನಿಗೆ ಅಥವಾ ಮಂತ್ರಿಗಳಿಗೆ ತಿಳಿಸಿಕೊಡುವಂತಹ ಒಂದು ಪದ್ಧತಿ ಇತ್ತು. ಆದರೆ ಈ ಜಾತಕರ್ಮವನ್ನು ಯಾವಾಗ ನಾವು ಮಾಡ್ತೇವೆ, ಅದು ಹಿಂದಿನ ರಾಜರ ಕಾಲದಲ್ಲಾಯಿತು. ಈಗಿನ ಕಾಲದಲ್ಲಿ ಏನು ಮಾಡಬೇಕು? ನಾವು ಈಗ ಮಗು ಜನನ ಆದ ತಕ್ಷಣದಲ್ಲಿ ಆ ಮಗುವಿನ ಜಾತಕವನ್ನು ನೋಡಿ, ಆ ಜಾತಕದಲ್ಲಿ ಯಾವ ನಕ್ಷತ್ರ ಬಂದಿದೆ, ಆ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಹೆಸರನ್ನು ಇಡಬೇಕಾಗಿರ್ತಕ್ಕಂಥದ್ದು. ಹೆಸರಿಗೆ ನಕ್ಷತ್ರ ಅಲ್ಲ, ಹೆಸರಿಗೆ ನಕ್ಷತ್ರ, ನಾಮ ನಕ್ಷತ್ರ ಏನು ಗೊತ್ತಿಲ್ಲದವರಿಗೆ. ಆದರೆ ನಾವು ಮುಖ್ಯವಾಗಿ ಇಡಬೇಕಾಗಿರ್ತಕ್ಕಂಥದ್ದು ನಕ್ಷತ್ರ ನಾಮ. ಅದಕ್ಕೆ ಜಾತಕ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಅದಕ್ಕೆ ಜಾತಕ ಹೇಳುವಂತಹ ಹೆಸರು ಬಂದಿರತಕ್ಕಂಥದ್ದು. ಆದ್ದರಿಂದ ಜಾತ ಅಂದರೆ ಹುಟ್ಟಿದಂತಹ ಶಿಶುವಿಗೆ, ಕ ಎಂದರೆ ಬ್ರಹ್ಮನಿಂದ ನಿರ್ಣಿತವಾಗಿರ್ತಕ್ಕಂಥ ಹಣೆ ಬರಹ. ಅರ್ಥಾತ್ ಅವನ ಜೀವನದಲ್ಲಿ ಭೂತ ಭವಿಷ್ಯದ ವರ್ತಮಾನ ಹಾಗೂ ಭವಿಷ್ಯತ್ ಕಾಲದಲ್ಲಿ ಏನೇನು ಆಗಿದೆ ಹೇಳುವಂಥದ್ದನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪ್ರಾರಬ್ಧ ಕರ್ಮ ಜೊತೆಯಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮಕ್ಕೆ ಅನುಗುಣವಾಗಿ ಆ ಮನುಷ್ಯನ ಜೀವನದಲ್ಲಿ ಏನೇನು ಘಟನೆಗಳು ಸಂಘಟಿಸ್ತದೆ ಇದನ್ನು ತಿಳಿದುಕೊಳ್ಳಬೇಕು ಅಂತಾದರೆ ನಾವು ಜಾತಕವನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹಿಂದೆಲ್ಲ ಕೈಯಲ್ಲಿ ಜಾತಕವನ್ನು ಬರೆಸ್ತಿದ್ರು. ಜಾತಕವನ್ನು ಮಾಡುವಾಗ ಜಾತಕದ ಸಮಯವನ್ನು ನೋಡಿಕೊಂಡು ಪರಮಘಟಿ, ಗತಘಟಿ, ಏಷ್ಯಘಟಿ ಇವುಗಳನ್ನು ಮಾಡಿಕೊಂಡು ಆತನ ಮೂಲಕವಾಗಿ ಲಗ್ನ ಸಾಧನೆ, ಮಾಂದಿ ಸಾಧನೆ ಇದನ್ನು ಮಾಡಿಬಿಟ್ಟು ಅಲ್ಲಿ ರಾಶಿ ಕುಂಡಲಿ, ಅಂಶ ಕುಂಡಲಿ, ಭಾವಕುಂಡಲಿ ಇತ್ಯಾದಿಗಳ ಮೂಲಕವಾಗಿ ಜಾತಕವನ್ನು ಬರೆಯುವಂತಹ ಪದ್ಧತಿ ಇತ್ತು. ಆದರೆ ಇಂದು ಎಷ್ಟೋ ಬದಲಾವಣೆಯಾಗಿದೆ. ಸ್ವಿಚ್ ಒತ್ತಿದರೆ ಲೈಟ್ ಹೇಗೆ ಬರ್ತದೆಯೋ ಅದೇ ರೀತಿಯಲ್ಲಿ ನಮಗೆ ಸಾಫ್ಟ್ವೇರ್ ಮೂಲಕವಾಗಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಜಾತಕದ ನಮ್ಮ ಭವಿಷ್ಯವನ್ನು. ಹಾಗಂತ ಮೊದಲೇ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ. ಬ್ರಹ್ಮದೇವ ಮಗು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ಹಣೆ ಬರಹವನ್ನು ಯಾವ ರೀತಿಯಲ್ಲಿ ಪ್ರಿಂಟ್ ಮಾಡಿಟ್ಟಿರ್ತಾನೋ ಅದೇ ರೀತಿಯಲ್ಲಿ ಸಾಫ್ಟ್ವೇರನ್ನು ಸಹಿತವಾಗಿ ನಿಮ್ಮ ಸಮಯಕ್ಕೆ ಸರಿಯಾಗಿ ನಿಮ್ಮ ಜೀವನದಲ್ಲಿ ಏನೇನು ನಡೀತದೆ ಹೇಳುವಂತಹದ್ದನ್ನು ತಿಳಿಸುವಂಥ ಒಂದು ಸಾಫ್ಟ್ವೇರ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸಾಫ್ಟ್ವೇರ್ನಲ್ಲೂ ಸಹಿತವಾಗಿ ಭಾಳಷ್ಟು ಪದ್ಧತಿಗಳಿದ್ದಾವೆ. ಕೃಷ್ಣಮೂರ್ತಿ ಪದ್ಧತಿ ಇದೆ, ಜೊತೆಯಲ್ಲಿ ಕೇಶವ ಪದ್ಧತಿ ಅಂತಿದೆ, ಅಥವಾ ಲಹರಿ ಅಂತಿದೆ, ಸಿದ್ಧಾಂತ ರೀತಿಯಲ್ಲಿ ನೋಡುವಂಥದ್ದಿದೆ. ಅದಕ್ಕಿಂತಲೂ ಮುಖ್ಯವಾಗಿ ದೃಕ್ ಸಿದ್ಧಾಂತದ ಮೂಲಕವಾಗಿ ತಿಳಿಯುವಂತಹ ಪದ್ಧತಿ ಇರತಕ್ಕಂಥದ್ದು. ಒಟ್ಟಾರೆ ಹಲವು ರೀತಿಯಂತಹ ಜಾತಕದ ಪದ್ಧತಿಗಳಿದ್ದಾವೆ. ಅದನ್ನು ಇನ್ನೊಮ್ಮೆ ವಿಮರ್ಶೆ ಮಾಡೋಣ. ಹೀಗಿರುವಾಗ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜಾತಕ. ಆ ಜಾತಕವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅಂತಂದರೆ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಹುಟ್ಟಿದ ಸಮಯ, ನಾವು ಹುಟ್ಟಿದ ಡೇಟ್ ಆಫ್ ಬರ್ತ್, ಅದಕ್ಕಿಂತಲೂ ಮುಖ್ಯವಾಗಿ ನಾವು ಹುಟ್ಟಿದಂತಹ ಪ್ಲೇಸ್, ಅಕ್ಷಾಂಶ, ಯಾವ ಅಕ್ಷಾಂಶದಲ್ಲಿ ನಾವಿದ್ದೇವೆ. ಈ ಅಕ್ಷಾಂಶ ಅಂದರೆ ಏನು? ಹುಟ್ಟಿದಂತಹ ಊರು ಅಥವಾ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದೆಲ್ಲ ವಿವರವನ್ನಿಟ್ಟುಕೊಂಡು ನಾವು ಜಾತಕವನ್ನು ಮಾಡಿದಾಗ ಆ ಜಾತಕದಿಂದ ನಮ್ಮೆಲ್ಲ ಭವಿಷ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಹೊರೋಸ್ಕೋಪ್ ಅಂತ ಹೇಳುವಂಥ ಒಂದು ಪದ್ಧತಿಯು ಬಂದಿರತಕ್ಕಂಥದ್ದು. ಹೊರೋಸ್ಕೋಪ್ ಅಂತ ಹೇಳ್ತಾರೆ. ಆ ಹೊರೋಸ್ಕೋಪ್ ಅಂದರೆ ಏನಾಗಿದ್ರೆ, ಹೋರೇತಿ ಲಗ್ನಂ ಭವನಸ್ಯ ಅರ್ಧಂ. ಹೋರೇತಿ ಲಗ್ನಂ ಅಂದರೆ ನಾವು ಹುಟ್ಟಿದಂತಹ ಸಮಯದ ಗ್ರಹಸ್ಥಿತಿಗೆ ಅನುಗುಣವಾಗಿ ಕಾಲಜ್ಞಾನದಲ್ಲಿ, ಕಾಲನ ಗತಿಯಲ್ಲಿ ಗ್ರಹಚಾರವು ಯಾವ ರೀತಿಯಲ್ಲಿರ್ತದೆ ಹೇಳುವಂಥದ್ದನ್ನೆಲ್ಲ
ತಿಳಿಸುವಂತಹ ವಿಧಾನವೇ ಜಾತಕವಾಗಿರತಕ್ಕಂಥದ್ದು. ಈ ಜಾತಕವನ್ನು ನಿಮ್ಮ ಮಕ್ಕಳಿಗೆ ಇನ್ನವರೆಲ್ಲ ಮಾಡಿಲ್ಲ, ಎಷ್ಟೋ ಜನ ಮಾಡಿಲ್ಲ, ಮಾಡಿಸಿಕೊಂಡಿಲ್ಲ, ಆಯಿತಾ ನಮಗೆ ಜಾತಕ ಇಲ್ಲ ಅಂತ ಹೇಳ್ತೀರಿ. ಆದರೆ ಮುಂದಿನ ಪೀಳಿಗೆಯಲ್ಲಿ ಈ ಜಾತಕ ಅವಶ್ಯವಾಗಿರ್ತಕ್ಕಂಥದ್ದು. ಅವರ ಉನ್ನತಿಗೆ, ಅವರ ವಿದ್ಯಾಕ್ಷೇತ್ರಕ್ಕೆ, ಅವರ ಉದ್ಯೋಗಕ್ಕೆ, ಅವರ ಸಾಂಸಾರಿಕ ಜೀವನಕ್ಕೆ, ಅದಕ್ಕಿಂತಲೂ ಮುಖ್ಯವಾಗಿ ಜೀವನದಲ್ಲಿ ಏನೇನು ಆಗುಹೋಗುಗಳಿದ್ದಾವೆ. ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಅಂದರೆ ಸಮಗ್ರವಾದಂತಹ ಜಾತಕವನ್ನು ನೀವು ಇಟ್ಟುಕೊಳ್ಳಬೇಕು. ಆ ಜಾತಕ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಶುದ್ಧವಾದಂತಹ ಪಂಚಾಂಗಯುಕ್ತವಾದಂತಹ ಜಾತಕವು ನಿಮಗೆ ಲಭ್ಯವಾಗ್ತದೆ. ಜೊತೆಯಲ್ಲಿ ಜಾತಕದಲ್ಲಿ ಏನೇನು ಫಲಗಳಿರ್ತದೆ, ನಿಮಗೆ ಯಾವಾಗ ನಮಗೆ ಕಂಟಕಗಳು ಉಂಟಾಗ್ತದೆ, ಆ ಕಂಟಕದ ಕಾಲದಲ್ಲಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕು ಇತ್ಯಾದಿ ಫಲ ವಿಭಾಗವು ಸಹಿತವಾಗಿ ಸಿಗ್ತದೆ. ಇದು ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ ಅದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು. ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಜಾತಕ ಏನಾದರೂ ನಿಮಗೆ ಬೇಕಾಗಿದ್ದಲ್ಲಿ ಕೊರಿಯರ್ ಮೂಲಕವಾಗಿ ನಿಮಗೆ ಕಳಿಸಿಕೊಡಲಾಗ್ತದೆ. ಬೇಕಿದ್ದಲ್ಲಿ ನಮ್ಮ ಸಂಪರ್ಕವನ್ನು ಮಾಡಿ. ಸಂಪರ್ಕದ ನಂಬರ್ ಕೆಳಭಾಗದಲ್ಲಿದೆ. ಶುಭವಸ್ತು. ಒಳ್ಳೆಯದಾಗಲಿ.